ನಾಟಕ 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 ಬೀದಿ ನಾಟಕ. ನಟರೆಲ್ಲ ರಂಗ ಬಿಟ್ಟು ಇಲ್ಲಿ ಬಂದು ನಿಂತರು. ನಾಟಕ ನಾಟಕ ಬೀದಿ ನಾಟಕ. ಜನಜಂಗುಳಿ ಮಧ್ಯದಲ್ಲಿ 100 ಭಾವ ಬಿತ್ತರು. ನಾಟಕ ನಾಟಕ ಬೀದಿ ನಾಟಕ. ಟಕಾಟಕ ನಾಟಕ ಬೀದಿ ನಾಟಕ. ಟಕಾಟಕ ನಾಟಕ ಬೀದಿ ನಾಟಕ. ಟಕಾಟಕ ನಾಟಕ ಬೀದಿ ನಾಟಕ. ನಾಟ ನಾಟ ನಾಟಕ ಬೀದಿ ನಾಟಕ. ಎಲ್ರು ಮಾಡ್ರು. ನಾಟ ನಾಟ ನಾಟಕ ಬೀದಿ ನಾಟಕ. ನಾಟ ನಾಟ ನಾಟಕ ಬೀದಿ ನಾಟಕ. ಸಾಕು ಸಾಕು ಸಾಕು. ಬೀದಿ ನಾಟಕ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಅದ್ರ ಉದ್ದೇಶ ಏನು? ನಿಮ್ಮಂತ ದಾರಿ ತಪ್ಪಿದ್ದರನ್ನ ಸರಿಯಾದ ದಾರಿ ತಪ್ಪಬೇಕು ಅನ್ನೋದೇ ಈ ಬೀದಿ ನಾಟಕದ ಉದ್ದೇಶ. ಹೌದಾ? ಬದಲಾಗದೆಲ್ಲ ಕಣ್ಣ ನೀವು. ಓ ಬೈ भाई शिवाजी नगर को कैसे जाना भाई? शिवाजी नगर को 1 मिनट गूगल ट्रांसलेट भाई. शिवाजी नगर को ऐसा जाना सो. ऐसा? हाँ भाई. और शुक्रिया भाई. अपनी पाड़ अपनी पाड़ उन्नाले इतनी पाड़ इतनी पाड़ कल्याले. ಅಣ್ಣ ಬನಶಂಕರಿಗೆ ಎಫ್ಡಿ ಪಾರ್ದೆ. ಬನಶಂಕರಿಗೆ 1 minute ಗೂಗಲ್ ಟ್ರಾನ್ಸ್ಲೇಟ್. ಅಣ್ಣ ಬನಶಂಕರಿಗೆ இப்படி போல சார். இப்படியா? அண்ணா இப்படி. நன்றி நன்றி. லாண்ட்ரி லாண்ட்ரி. பாபு விவிபுரம் கட்டல போயிடு. விவிபுரம் பாபு ಒಂದು ನಿಮಿಷ. ಗೂಗಲ್ ಟ್ರಾನ್ಸ್ಲೇಟ್ బాబు వివిపురంకి స్ట్రైట్ లో లెఫ్ట్ తీసుకో. తర్వాత రైట్. ಥ್ಯಾಂಕ್ ಯು ಬ್ರೋ. கேட்டானே இங்க கிரைஸ்ட் காலேஜ் எங்கன போகணும்? கிரைஸ்ட் காலேஜ்க்கு 1 minute ಗೂಗಲ್ ಟ್ರಾನ್ಸ್ಲೇಟ್. எங்கன ಗೂಗಲ್ ಟ್ರಾನ್ಸ್ಲೇಟ್ என்னடா கிரைஸ்ட் காலேஜ்க்கு இங்கனி போணும். இங்கனி லெஃப்ட். ஆமா போலீஸ் இங்க போடுவானே. இங்கனி போணும். இங்கனியா? ஆண்டு ಚಿಮಿಯಾ ಚಾನಿ ಚಾಂಗಿ ಚಿ ಜಾತ ಹೋಟೆಲ್. ಚಾಚಾ ಚಮಿಚಾ ಚಮಿಚಾ ಚಾ ಚಾಮಿಚಾ ಚಮಿಚಾ ಚಾ ಚಾಂಗೆ ಚಾಂಗೆ ಚಾಂಗೆ. ವಾ 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 ಓ ಓ ಓ ವಾ 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 ಓ ವಾ 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 ಓ ಹಟ್ ವಾ ಬೈ. ಈ ಬೆಂಗಳೂರಿನಲ್ಲಿ ಉತ್ತರ ಭಾಷೆ ಮಾತಾಡೋದು ಇದ್ದಾರಾ? ಯಾರು? ಹಾಗಾದ್ರೆ ನಿಮ್ಗೆ ಯಾರು ಕನ್ನಡ ಬರೋದೇ ಇಲ್ವಾ? ನಮಗೂ ಕನ್ನಡ ಬರೋದೇ ಇಲ್ಲ. ಮತ್ತೆ ಯಾಕ್ರ ಮಾತಾಡಲ್ಲ ನೀವೆಲ್ಲ? ನೀವೇ ನಮ್ಮ ಭಾಷೆ ಓ ಹೀಗೆ ಆದ್ರೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಅಯ್ಯೋ ಅವನು ಕಷ್ಟಪಟ್ಟು ಎಲ್ಲರಿಗೂ ಅವ್ರವ್ರ ಭಾಷೆಯಲ್ಲಿ ಉತ್ತರಿಸೋದ್ರ ಬದಲು ನಮ್ಮ ಕನ್ನಡ ಭಾಷೆಯಲ್ಲಿ ಉತ್ತರಿಸೋದಾಯ್ತಲ್ಲ. ಆದ್ರೆ ಒತ್ತಾಯದಿಂದಲ್ಲ, ಅವರಾಗಿ ಇಷ್ಟಪಟ್ಟು ಕನ್ನಡ ಕಲಿಯೋ ಹಾಗೆ ಮಾಡ್ಬೇಕು. ಅದೇ ನಮ್ಮ ಭಾಷೆ ಕಲಿಯೋದ್ರಿಂದ ಆಗೋ ಉಪಯೋಗ ಏನಂತ ತಿಳಿಸ್ಬೇಕು. ವೈಜ್ಞಾನಿಕವಾಗಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಇರುವ ಕೆಲವು ಭಾಷೆಗಳಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ಪರದೇಶಿ ನೀನು. ನೀನಲ್ಲಪ್ಪ, ಮತ್ತೆ ಪರದೇಶಿ ಎಲ್ಲಿಂದಲೋ ಬಂದ ಕಿಟ್ಟಲ್ಲ ಅನ್ನೋರು ನಮ್ಮ ಕನ್ನಡ ಕಲಿತು ನಮ್ಮ ಕನ್ನಡ ಭಾಷೆಗೆ ಮೊಟ್ಟ ಮೊದಲ ಶಬ್ದಕೋಶ ಅಂತ ಬರೆದ್ರು. ಓಹೋ, ಎಂತ ಮಹಾನ್ ವ್ಯಕ್ತಿ. ಎಲ್ಲರೂ ಇಲ್ಲೊಂದ್ಸಲ ಕೇಳಿ, ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಸಹ ಒಂದು. ಸುಮಾರು 3000 ವರ್ಷಗಳಷ್ಟು ಇತಿಹಾಸ ಇದೆ ನಮ್ಮ ಈ ಕನ್ನಡ ಭಾಷೆಗೆ. ಇಂಗ್ಲಿಷ್ ಹುಟ್ಟೇ ಇರೋ ಕಾಲದಲ್ಲೇ ನಮ್ಮ ಕನ್ನಡ ಭಾಷೆಯಲ್ಲಿ ಆಗಲೇ ಕವಿರಾಜ ಮಾರ್ಗ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳೇ ರಚನೆಯಾಗಿದ್ದವು. ಎಂತ ಮಾತಾಡ್ರೆ ಹೊಡಿರ ಚಪ್ಪಾಳೆ. ಪಾನಿಪುರಿ ಪಾನಿಪುರಿ ಕಚೋರಿ ಪಾನಿಪುರಿ. ಪ್ಲೇಟ್ ಪಾನಿಪುರಿ ಇದ್ದಾರೆ. ಪಾನಿಪುರಿ ಬೇಕು, ಬೇರೆ ಪ್ಲೇಟ್ ಪಾನಿಪುರಿ ಇದೆ. ಪಾನಿಪುರಿ डाल रहे ಎಷ್ಟು ಬೇಕು? एक प्लेट पानीपुरी डाल रहे और प्याज ज्यादा डालो. ಆಯ್ತು भैया एक प्लेट पानीपुरी दे. ಒಂದು ಬೇಕು. हाँ पानीपुरी दे, ज्यादा डाल. ಆಯ್ತು ಭಯ. ಈ ಪಾನಿಪುರಿ ಮಾರೋನು ಕನ್ನಡನ ಆಸಕ್ತಿಯಿಂದ ಕಲಿಬೇಕು ಅಂತಿದ್ರು.
ನಮ್ಮ ಜನಗಳೇ ಅವನಿಗೆ ಹಿಂದಿಯಲ್ಲಿ ಮಾತಾಡಿ ಕನ್ನಡನ ಪರ್ಮನೆಂಟ್ ಆಗಿ ಕಲಿದೇರಾಗಿ ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಹೆಮ್ಮೆಯ ಭಾರತೀಯರು ಸರಿ, ಕನ್ನಡ ನಾಡಲ್ಲಿ ಜೀವನ ಕಟ್ಕೊಂಡಿದ್ರಿ. ಆದ್ರೆ ಒಂದೇ ಒಂದು ಕನ್ನಡ ಪದ ಮಾತಾಡಿಲ್ಲ ಅಂದ್ರೆ ಹೇಗೆ? ಹಲೋ, ಎಕ್ಸ್ಕ್ಯೂಸ್ ಮೀ. ನನಗೂ ಕನ್ನಡ ಮಾತಾಡಕ್ ಬರುತ್ತೆ. ನಾನು ಕೋಲ್ಕತ್ತಾದಿಂದ ಬಂದಿದ್ದೀನಿ. ಇಲ್ಲೇ ನಾನು 2 ವರ್ಷದಿಂದ ನಾನು ಐಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ನಾನು ಕಷ್ಟಪಟ್ಟು ಕನ್ನಡ ಕಲಿತು ನಾನು ಕನ್ನಡದಲ್ಲೇ ಮಾತಾಡೋಕೆ ಹೋದ್ರೆ ನಿಮ್ಮವರೇ ಬಂದು ಹಿಂದಿಯಲ್ಲಿ ಮಾತಾಡ್ತೀನಿ. ನಾನು ಕನ್ನಡ ನಾನು ಕಲ್ತಿರೋ ಕನ್ನಡವನ್ನೇ ಮರೆಸ್ಬಿಡ್ತಾರೆ. ಅಯ್ಯೋ, ನಮ್ ಜನ ಸ್ವಲ್ಪ ಹಾಗೆ ವಿಶಾಲ ಹೃದಯದವರು. ನಮ್ಗೇನಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು. ಯಾರಾದ್ರೂ ಕಷ್ಟಪಟ್ಟು ಕನ್ನಡ ಕಲಿತಾ ಇದ್ರೆ ಅವ್ರಿಗೆ ಪ್ರೀತಿಯಿಂದ ಹೇಳ್ಕೊಡ್ಬೇಕು. ಅವ್ರೇನಾದ್ರೂ ತಪ್ಪು ಕನ್ನಡ ಅಂದ್ರೆ ಅದು ಕನ್ನಡ ಅಲ್ಲ, ಕನ್ನಡ ಅಂತ ಹೇಳ್ಕೊಡ್ಬೇಕು. ಅದು ಮೈಸೂರಲ್ಲ, ಮೈಸೂರು. ಬೆಳಗಾವಿ ಅಲ್ಲ, ಬೆಳಗಾಂ ಅಲ್ಲ, ಬೆಳಗಾವಿ. ಹೊಸಪೇಟ ಅದು ಹೊಸಪೇಟೆ ಅಲ್ಲ, ಹೊಸಪೇಟೆ. ಮ್ಯಾಂಗ್ಳೂರ್ ಅಲ್ಲ, ಮಂಗಳೂರು. ಬ್ಯಾಂಗ್ಳೂರ್ ಅಲ್ಲ, ಬೆಂಗಳೂರು. ಒಟ್ಟಾರೆ ಇದು ಕರ್ನಾಟಕ ಅಲ್ಲ, ಕರ್ನಾಟಕ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ. Yes. This is Karnataka. You guys must ensure we learn your language, which is Kannada. ಶ್ರೀವಿಜಯನ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿತ್ತು ಅಂತ ಈಗ ವರ್ಣಿಸ್ತಾನೆ ಕೇಳಿ. ಕಾವೇರಿಯಿಂದ ಆ ಗೋದಾವರಿವರೆಗಿದ್ದ ನಾಡದ ಕನ್ನಡರು ಭಾವಿಸಿದ ಜನಪದಂ ವಸುಧಾ ವಲಯ ವಿಷದ ವಿಷಯ ವಿಶೇಷಂ. ಅಣ್ಣ, ಇದ್ರ ಅರ್ಥ ಏನು? ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಕನ್ನಡ ನಾಡು ಕಾವೇರಿ ನದಿಯಿಂದ ಹಿಡಿದು ಆಂಧ್ರ ಗೋದಾವರಿ ನದಿವರೆಗೂ ಹಬ್ಬಿತ್ತು ಅಂತ ಅರ್ಥ. ಒಳ್ಳೆ ಪಸಾಂಗ್ ಹೇಳಿದ್ರಿ ಅಣ್ಣ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದ ಕೃತಿಯಲ್ಲಿ ಹೀಗೆ ಹೇಳ್ತಾನೆ: ತೆಂಕನ ಗಾಳಿ ಸೋಂಕಿದಳು, ಒಳ್ಳುಡಿ ಗೆಲ್ದಳು ಮನಸಂ. ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಕರ್ನಾಟ ಎಂಬ ಪದ ಉಲ್ಲೇಖವಾಗಿದೆ. ಮರಿ ಬಾಬಾ ಇಲ್ಲ ಏನಂಕಲ್? ಎರಡು ಮಗ್ಗಿ ಅಣ್ಣ. ಏನು ಮಗ್ಗಿನ? ಹಂಗಂದ್ರೆ ಏನಂಕಲ್? ಅಯ್ಯೋ, ನಮ್ಮ ಕಾಲದಾದ್ರೆ ಮಕ್ಕಳಿಗೆ ಹೋಗಿ ಮಗ್ಗಿ ಹೇಳ್ರಪ್ಪ ಅಂತಂದ್ರೆ 2 1 2 2 4 2 3 6 ಅಂತ ಹೇಳೋರು. ಆದ್ರೆ ಈಗಿನ ಕಾಲದಲ್ಲಿ ಅದೇನು 2 1 2 ಅಂತೆ, ಅದಕ್ಕಿನ್ನ ದೊಡ್ಡದಾಗಿ 2 times 1 is 2 ಅಂತೆ. ಹಿಂಗೆ ಆದ್ರೆ ಬಲ್ ಕಷ್ಟ. ಅತ್ಲ ಕನ್ನಡನೂ ಸರಿಯಾಗಿ ಬರೋದಿಲ್ಲ, ಇಲ್ಲ ಇಂಗ್ಲಿಷು ಸರಿಯಾಗಿ ಬರೋದಿಲ್ಲ. ಹಿಂಗೆ ಆದ್ರೆ ತುಂಬಾನೇ ಕಷ್ಟ. ಕೇಳ್ರಣ್ಣ, ನಮ್ಮ ಮಕ್ಕಳು ಕನಸು ಕಾಣೋದು ಕೇವಲ ಕನ್ನಡದಲ್ಲಿ ಮಾತ್ರ, ಇಂಗ್ಲಿಷ್ನಾಗಲ್ಲ. ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಕನ್ನಡ ಸರಿಯಾಗಿ ಕಲಿಸ್ಬೇಕು. ಸರ್, ನಿಮ್ ಮಗನ್ನ ಯಾವ ಸ್ಕೂಲಿಗೆ ಸೇರ್ಸಿದೀರಾ? ನಮ್ಮ ಮಗನ್ನ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸಿದ್ದೀನಿ. ಚೆನ್ನಾಗಿ ಓದ್ತಾ ಏನಾ? ತುಂಬಾನೇ ಚೆನ್ನಾಗಿ ಓದ್ತಾ ಇದ್ದಾನೆ. ಆದ್ರೆ ಈ ಕೆಲವು ದಿನಗಳ ಹಿಂದೆ ಅವನು ಸ್ಕೂಲ್ನಲ್ಲಿ ಕನ್ನಡ ಮಾತಾಡ್ದ ಅಂತ 500 ರೂಪಾಯಿ ದಂಡ ಕಳಿಸಿದ್ದಾರೆ. 500 ರೂಪಾಯಿ ಫೈನ್? 500 ರೂಪಾಯಿ ದಂಡ ಹಾಕಿದ್ದಾರೆ ಅವನಿಗೆ. ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಮಕ್ಕಳು ಕನ್ನಡ ಮಾತಾಡ್ತಾರೆ ಅಂತ ಅವ್ರಿಗೆ ಫೈನ್ ಹಾಕೋ ಈ ಕೆಟ್ಟ ಸಂಸ್ಕೃತಿ ಯಾವಾಗ ನಿಲ್ಲುತ್ತೋ ಆಗ ಕನ್ನಡಕ್ಕೆ ಒಳ್ಳೆಯ ಕಾಲ ಬರುತ್ತೆ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಹೇಳ್ಕೊಡ್ತೀವಿ ಅಂದ್ರೆ ನಾವೇ ಹೇಳ್ಕೊಡ್ತಾ ಇದೀವಿ. ಈಗ ಫೋನ್ ಕೊಟ್ಬಿಟ್ಟು ಪಬ್ಜಿ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಇದನ್ನ ಹೇಳ್ಕೊಡ್ತಾ ಇದೀವಿ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನಾವೇ ಹೇಳ್ಕೊಡ್ದಲೆ ಇನ್ಯಾರು ಹೇಳ್ಕೊಡ್ತಾರೆ? ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡುವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ, ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡುವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಮಮ್ಮಿ ಅಪ್ಪ ನಾನುಂಗಿ, ಡ್ಯಾಡಿ ಅಪ್ಪ ನಾನುಂಗಿ, ಚಿಕ್ಕಪ್ಪ ದೊಡ್ಡಪ್ಪ ಮಾವನೆಲ್ಲ ಅಂಕಲ್ ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ.
ಅಕ್ಕ ಇಲ್ಲಿ ಕೇಳಿ, ಇದ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದೆಯಾ? ತಮಿಳುನಾಡಲ್ಲಿ ತಮಿಳ್ ಮಾತಾಡೋರ ಜನಸಂಖ್ಯೆ 89%ರಷ್ಟಿದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ತೆಲುಗು ಮಾತನಾಡುವ ಜನಸಂಖ್ಯೆ 83% ಇದೆ. ಕೇರಳದಲ್ಲಿ ಮಲಯಾಳಂ ಮಾತನಾಡುವವರ ಸಂಖ್ಯೆ 93%. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಕೇವಲ 66% ಮಾತ್ರ ಇದೆ. ಅಣ್ಣ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ಜನಸಂಖ್ಯೆ ಹೇಳಿದ್ರಿ, ಆದ್ರೆ ನಮ್ಮ ಬೆಂಗಳೂರಲ್ಲಿ ಎಷ್ಟು ಜನ ಕನ್ನಡ ಮಾತಾಡ್ತಾರಣ್ಣ? ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಕೇವಲ 44% ಮಾತ್ರ ಇರೋದು. ಅಯ್ಯೋ, ಅಸ್ಸಾಂನಲ್ಲಿ 2001ರ ಜನಗಣತಿ ಪ್ರಕಾರ ಅಸ್ಸಾಮಿ ಭಾಷೆ ಮಾತನಾಡೋರ ಜನಸಂಖ್ಯೆ 65% ಇತ್ತು. 2011ರಲ್ಲಿ 50% ಇಳಿಕೆ ಆಯ್ತು. 2021ರಲ್ಲಿ ಅದು ಎಷ್ಟಿದೆ ಗೊತ್ತಾ? ಕೇವಲ 44% ಮಾತ್ರ. ಹಿಂಗೆ ಆದ್ರೆ ನಮ್ಮ ಕನ್ನಡಕ್ಕೂ ಇದೇ ಗತಿ ಬರುತ್ತೆ. ಎಲ್ಲರೂ ಎಚ್ಚೆತ್ಕೋಬೇಕು. ಸಂಧಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಹೊಲೆಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರೆಗಲಿ ಹರಸು. ಕನ್ನಡ ಕನ್ನಡ ಆಸರಿ ಕನ್ನಡ, ಕನ್ನಡ ಕನ್ನಡ ಆಸರಿ ಕನ್ನಡ. ಕನ್ನಡ ಎದೆ ಕುಣಿದಾಡುವುದೆಂದರೆ ಕನ್ನಡ ಎದೆ ಕಿವಿ ನಿಮಿರುವುದು. ಕಾಮನ ಬಿಲ್ಲನು ಕಾಣುವ ಕವಿಯಳು ತೆಕ್ಕನೆ ಮನ ಮೈ ಮರೆಯುವುದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 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 ಓ ಓ ಓ ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗಳಿಗೆ, ಸಿರಿಗನ್ನಡಂ ಬಾಳ್ಗೆ. ಹೈ ಹೈ ಹೈ